ಇದು ಆಕ್ಚುಲಿ ನಾವು ಫಸ್ಟ್ ಅಟೆಂಪ್ಟ್ ಮಾಡಿದ್ದು ಸಕ್ಸಸ್ ಆಗ್ಲಿಲ್ಲ. ಇದು ಎಲ್ಲ ಮಿಕ್ಸ್ ಮಾಡಿದ್ವಿ. ನನ್ನ ಮಗಳು ಕಾಲ್ ಇಟ್ಟ ತಕ್ಷಣ ಅವಳಿಗೆ ಏನೋ ಅನ್ಈಸಿ ಫೀಲ್ ಆಗ್ಬಿಟ್ಟು ತೆಗೆದ್ಬಿಟ್ಲು ಅವಳು ಕಾಲ್ನ. ಸೊ ಇವಾಗ ಈ ತರ ಕಪ್ಪಲ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ವಿ. ಇದು ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗ್ತೀವಿ ಅಂತ, ಅಥವಾ ಅವ್ಳು ಮಲಗಿದಾಗ ಮಾಡ್ಬೇಕಾ ಏನು ಅಂತ ನೋಡ್ಬೇಕು. ನಾನು ಇವಾಗ ಇದ್ರಷ್ಟು ಕ್ವಾಂಟಿಟಿ ತಗೊಂಡಿಲ್ಲ, ಕಮ್ಮಿನೇ ತಗೊಂಡಿದ್ದೀನಿ. ಈಗ ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ. ಅದಕ್ಕೆ ಈಗ ಮತ್ತೆ ನಾನು 2 ಕಪ್ ಅಷ್ಟೇ ಲೋಟ ನೀರು ಹಾಕ್ತೀನಿ ಬೇಗನೆ. 1.25 ಕಪ್ ಹಾಕ್ತಾ ಇದ್ದೀನಿ. ಸೋನಿ ಬಂಗಾರಿ ಅದು ಕುರ್ತಿ, ಅದು ಬಂಗಾರಿ ಕುರ್ತಿ, ಅದು ಯಾರದು? ಓದು ಬಂಗಾರಿ ಅದು. ಎಲ್ಲಮ್ಮ ಫ್ಯಾನ್, ಎಲ್ಲಮ್ಮ ಫ್ಯಾನಲ್ಲಿ ಬಂಗಾರಿ. ಲೈಟ್ ತೋರಿಸ್ರಿ. ಅದು ಲೈಟ್ ಹಿಂದೆ ಮುಂದೆ ಮಾಡಿ ಸ್ವಲ್ಪ. ನಮ್ಮಮ್ಮನೂ ಕರಿಬೇಕಂತ ಎಂಟರ್ಟೈನ್ಮೆಂಟ್ಗೆ. ಅಮ್ಮಮ್ಮ ಎಂಟರ್ಟೈನ್ಮೆಂಟಿಗೆ ಬನ್ನಿ ಇಲ್ಲಿ ಸ್ವಲ್ಪ. ಬೇಡ ಆಯ್ತು ಬಂಗಾರಿ ಕುರ್ತಿ ಅದು, ಸೋನಮ್ಮದು, ಚಿನ್ನಮ್ಮದು. ನಗ್ತಾ ಇದ್ದಾಳೆ ಈಗ. ಚೂರು ಮಗ, ಇನ್ನೊಂಚೂರು ಮಾತಾಡ್ಸಮ್ಮ. ನನ್ನೇ ಅದೇದು ಹಿಂಗೇನ್ ಕದ್ಕೊಂಡೋಗಿದ್ದೀನಿ ಅಜ್ಜಿ ಕೇಳ. ಅಯ್ಯೋ ಚಿಕ್ಕಳ, ಯಾರನ್ನ ನೋಡಿದ್ರಾಯ್ತು. ಇದು ಒಳ್ಳೆ ವ್ಯಾಪಾರ. ಅದೇದು ಅಪ್ಪ, ಅಯ್ಯಯ್ಯೋ ಇನ್ನೊಂದ್ ಸ್ವಲ್ಪ ಹೊತ್ತೇ ಗಟ್ಟಿಗೆ ಮಗ, ಚಿನ್ನ ಮಗ. ಈ ತರದ 2 ಕಪ್ ಕೊಡ್ಬೇಕಾಗತ್ತೆ ಮಗ. ಅದು ಅಜ್ಜಮನೆ ಹೊರೆ ಒತ್ತಂಡು ಬಿಡ್ತಾಳೆ ಅವ್ರ ಅಮ್ಮನ್ ನೋಡಿ. ಚಿಕ್ಕಳ್ಳ ಅಮ್ಮ ಎಷ್ಟ್ ಚೆನ್ನಾಗಿದ್ದಾಳೆ, ಅಂಡೆ ತರ ಅಂತ ಅಲ್ವೇನೆ. ನೋಡು ಜೊಲ್ಲಿ ನೋಡು ಬಂದ್ಬಿಡ್ತು. ಇನ್ನೊಂಚೂರು ಗಟ್ಟಿ ಆಗ್ಬೇಕಿತ್ತು, ಕಟ್ಟಾಗ್ಬಿಡ್ತು. ಕೆಳಗಡೆ ನೆಂದಿರಂಗೈತೆ ನೋಡಲ್ಲಿ. ನೀರ್ ಐತೆ ಇನ್ನ. ನೀರ್ ಜಾಸ್ತಿ ನೀರು ಜಾಸ್ತಿ ಆಗಿದೆ. ಚಲ್ಬಿಡ ಅದ್ರ ಅದಕ್ಕೆ ಹಾಕು. ಗಟ್ಟಿಯಾಗಿದೆ ಈಗ. ಇದಕ್ಕೆ ಪಾದ ಅಂತದ್ದು ಕಾಣೋದಿಲ್ಲ. ಬರೀತ್ನ ಹೊಂಡ ಐತೆ ಗೆದ್ದೆಲು ಹೊಂಡ ಉಳ್ಕೊಂತಾರಲ್ಲ ಕಾಲ. ಬಂದ್ಬಿಡ್ತಾವೆ. ಗಟ್ಟಿ ಆಯ್ತದೆ. ಇನ್ನೊಂಚೂರು ಆಗ್ಬೇಕಿತ್ತಪ್ಪ, ಇನ್ನೊಂಚೂರು. ಅದು ಪೂರ್ತಿ ಮೋಲ್ಡ್ ಅವಳು ಬಿಡ್ತಾನೆ ಇಲ್ಲ. ಗಟ್ಟಿಗೆ ಆಗೋಯ್ತದ. ಪೂರ್ತಿ ತಳಕ್ಕೆ ಹಾಕ್ಬಿಡ ಕೈ. ಪೂರ್ತಿ ತಳಕ್ಕೆ ಹಾಕ್ಬೇಕು. ಶೇಪ್ ಬರಬೇಕಾ ಇದು ಇಷ್ಟ. ಚೂರು ಮೇಲೆ ನೋಡಿದ ಎಷ್ಟು ಬೇಗ ಗಟ್ಟಿಗೆ ಆಗೋಯ್ತು ಅಂತ. ಬಿಸಿನೀರು ಹಾಕಿದ್ ಬೇಗ ಗಟ್ಟಿ ಆಗುತ್ತೆ ಬಿಸಿನೀರು ಹಾಕಿದ್ರೆ. ಕೈ ಪೂರ್ತಿ ಹೋಗಿದ್ಯಾ? ಅಲ್ಲೇ ಕಲಿಸ್ತಾವಳು ಕೈನ ಪಚ್ಕ ಅಂತ. ಇರಲೇ ತೆಗೆದು ಹೋಯ್ತು, ವೇಸ್ಟ್ ಆಯ್ತು. ಹೌದಾ? ಆಡೇದು ಇವಾಗ ಕಲ್ಸಾಕೋದು ನೀ ತೆಗಿಯೋಕೋದೆ ಹೋಯ್ತು ಬಿಡೋದು. ಈಗ ಏನು ಮಾಡ್ತೀಯ? ಅಲ್ಲಿ ಕೈ ಇದೆ, ಕೈದು ಬಂದೈತೆ ಒಂದ್ ಕಡೆ ಬಂದು. ಅದು ಬಿಸಿನೀರು ಹಾಕ್ಬಾರ್ದು, ಬೇಗ ಗಟ್ಟಿಗೆ ಆಗ್ಬಿಡುತ್ತೆ. ಅವಳ ಕೈ ಹಾಕ್ಬೇಕಾದ್ರೆ ಗಟ್ಟಿಗೆ ಆಗೋಯ್ತು. ಕೊಡು ತಣ್ಣೀರು ತಗೊಂಬನ್ರಿ, ನಾನು ಇದನ್ನ ವೇಸ್ಟ್ ಮಾಡಿ. ನೀನು ನೋಡು, ಫುಲ್ ತಾಗಿಸ್ಬೇಡ, ಫುಲ್ ಕೈ ತನಕ ಇಟ್ಕೋ. ಸತತವಾಗಿ 4ನೇ ಪ್ರಯತ್ನ.